ನೆಕ್ಸ್ಟ್ ಬಂದು ಸೆಕೆಂಡ್ ಮೇನ್ ಅಲ್ಲಿ 8 ಕ್ವೆಶನ್ಸ್ ಕೊಟ್ಟಿರ್ತಾರೆ 1 ಮಾರ್ಕ್ ಕ್ವೆಶನ್. ಅದನ್ನ ನಾನು ಮಾಡೆಲ್ ಕ್ವೆಶನ್ ಪೇಪರ್ ಇಂದ ತಗೊಂಡಿರೋದು, ಆನ್ಸರ್ ಮಾಡಿದ್ದೀನಿ. ರೈಟ್ ದ HC ಆಫ್ ಎನಿ 2 ಪ್ರೈಮ್ ನಂಬರ್ಸ್ ಅಂತ ಕೇಳಿದರೆ ಎನಿ ಪ್ರೈಮ್ ನಂಬರ್ಸ್ ನಾವು ತಗೊಬಹುದು. ಎಕ್ಸಾಂಪಲ್ ಕೇಳಿರೋದು. ಸೊ ಎ ಪ್ರೈಮ್ ನಂಬರ್ ಅಂದ್ರೆ ಏನು ಅಂದ್ರೆ ಎ ಪ್ರೈಮ್ ನಂಬರ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್. ಒಂದು ಪ್ರೈಮ್ ನಂಬರ್ನ 2 ಫ್ಯಾಕ್ಟರ್ ಇಂದ ಮಾತ್ರ ಏನು ಡಿವೈಡ್ ಮಾಡೋಕ್ಕಾಗುತ್ತೆ. ಯಾವ್ದು ಅಂದ್ರೆ 1 ಅಂಡ್ ಇಟ್ ಸೆಲ್ಫ್. ಆ ನಂಬರ್ನ 1 ಇಂದ ಮಾತ್ರ ಡಿವೈಡ್ ಮಾಡ್ಬೋದು, ಮತ್ತೆ ಅದೇ ನಂಬರ್ ಇಂದ ಮಾತ್ರ ಡಿವೈಡ್ ಮಾಡ್ಬೋದು. ಅದನ್ನ ನಾವು ಪ್ರೈಮ್ ನಂಬರ್ ಅಂತೀವಿ. ಎಕ್ಸಾಂಪಲ್ ತಗೊಂಡಿರೋದು 3 and 5 ಅಂತ ತಗೊಂಡಿದ್ದೀವಿ. 3 ನ ಕೂಡ ನಾವು ಯಾವ್ದ್ರಿಂದನೂ ಡಿವೈಡ್ ಮಾಡೋದಕ್ಕಾಗೋದಿಲ್ಲ. ಬೈ 1 ನಾವು ಡಿವೈಡ್ ಮಾಡ್ಬೋದು. 1 3s are 3, 3 1s are 3 ಅಷ್ಟೇನೆ. ಎರಡೇ ಫ್ಯಾಕ್ಟರ್ಸ್ ಇರೋದು. 5ಗೂ ಅಷ್ಟೇ. 5 1s are 5, 1 5s are 5. ಸೊ HCF ಗೆ ಎಕ್ಸಾಂಪಲ್ 5 and 3 ಅಂತ ನಾನು ತಗೊಂಡಿದ್ದೀನಿ. 7 ಕೊಡ್ಬೋದು ಅಂಡ್ 11 ಕೊಡ್ಬೋದು. ಅದನ್ನೆಲ್ಲ ಎಕ್ಸಾಂಪಲ್ ನಾವು ಇಲ್ಲಿ ಕೊಡ್ಬೋದು. ನೆಕ್ಸ್ಟ್ ಕ್ವೆಶನ್, ರೈಟ್ ದ ಡಿಗ್ರಿ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕೇಳಿದರೆ. ಕ್ಯೂಬಿಕ್ ಪಾಲಿನಾಮಿಯಲ್ ಅಂದ್ರೆ ax³ + bx² + cx + d. ಇದನ್ನ ನಾವು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತೀವಿ. ಅದಕ್ಕೆ ಎಕ್ಸಾಂಪಲ್ ಕೊಡುವಾಗ ನಾವು a b c and d are the coefficients and a cannot be 0. a 0 ಆಗಿರಬಾರ್ದು. ಆ ಥರ ಎಕ್ಸಾಂಪಲ್ ಕೊಡಬೇಕು. ಸೊ a ಜಾಗದಲ್ಲಿ ನಾನು ನಂಬರ್ ತಗೊಂಡಿದ್ದೀನಿ 2x³ + 5x² - 3x + a. ಡಿ ಜಾಗದಲ್ಲಿ 1 ಅಂತ ತಗೊಂಡಿದ್ದೀನಿ. ಇದು ಎಕ್ಸಾಂಪಲ್. ನೀವು ಯಾವ್ದನ್ನ ಕೂಡ ತಗೊಬಹುದು ನಂಬರ್ನ. a should not be 0. ನೆಕ್ಸ್ಟ್ ಕ್ವೆಶನ್, ರೈಟ್ ದ ನಂಬರ್ ಆಫ್ ಸೊಲ್ಯೂಷನ್ ದಟ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ 2x - 5y + 4 = 0 and 2x + y - 8 = 0 ಕೊಟ್ಟಿದ್ದಾರೆ. ಇದನ್ನ ನಾವು ಮಾಡುವಾಗ ಫಸ್ಟ್ ಸಬ್ಟ್ರಾಕ್ಟ್ ದ ಫಸ್ಟ್ ಫ್ರಮ್ ಸೆಕೆಂಡ್ ಇಕ್ವೇಷನ್ ಇಂದ ಫಸ್ಟ್ ಇಕ್ವೇಷನ್ ನ ಮೈನಸ್ ಮಾಡಬೇಕು. ಮೈನಸ್ ಮಾಡಿ ಇಲ್ಲಿ ಪ್ಲಸ್ ಇರೋ ಸಿಂಬಲ್ ನ ಮೈನಸ್ ಮಾಡಬೇಕು, ಮೈನಸ್ ಇರೋದನ್ನ ಪ್ಲಸ್ ಮಾಡಬೇಕು. ಸೊ ಇಲ್ಲಿ ಮೈನಸ್ ಇದೆ, ಪ್ಲಸ್ ಮಾಡಿದ್ದೀನಿ, ಮೈನಸ್ ಇದೆ, ಪ್ಲಸ್ ಮಾಡಿದ್ದೀನಿ, ಪ್ಲಸ್ ಇದೆ, ಮೈನಸ್ ಮಾಡಿದ್ದೀನಿ. ಇದನ್ನ ಮಾಡಿದಾಗ 2x ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಪ್ಲಸ್ ಆಗೋದ್ರಿಂದ 5y + y 6y ಆಗುತ್ತೆ. ಇಲ್ಲಿ 8 ಉಳ್ಕೊಳ್ಳುತ್ತೆ, = 0. 6y - 8 = 0. ಸೊ y = 8/6. y ವ್ಯಾಲ್ಯೂ 4/3 ಆಗುತ್ತೆ. ನೆಕ್ಸ್ಟ್ ನಾವು x ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. 2x - 5 ಇಂಟು y ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಿದ್ದೀವಿ 4/3. ಇದನ್ನ ಸಿಂಪ್ಲಿಫೈ ಮಾಡ್ತಾ ಬಂದ್ರೆ ನಮಗೆ 10/3 ಆಗುತ್ತೆ. ಸೊ x = 10/3. y ವ್ಯಾಲ್ಯೂ ಬೇರೆ ಇದೆ, x ವ್ಯಾಲ್ಯೂ ಬೇರೆ ಇದೆ. ಸೊ ದ ಪೈರ್ ಹ್ಯಾಸ್ ಯೂನಿಕ್ ಸೊಲ್ಯೂಷನ್ ಅಂತ ನರೇಷನ್ ಬರುತ್ತೆ. ಇದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ 12th ಕ್ವೆಶನ್, ರೈಟ್ ದ ನೇಚರ್ ಆಫ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ x² - 9 = 0. ಇದನ್ನ ನಾವು ax² + bx + c = 0 ಈ ಫಾರ್ಮ್ ಅಲ್ಲಿ ತಗೊಬೇಕು. ಸೊ a ವ್ಯಾಲ್ಯೂ ನಮಗೆ 1 ಅಂತ ತಗೊಂತೀನಿ, b is 0, c = -9. c ನ ನಾವು -9 ಅಂತ ತಗೊಂಡಿದ್ದೀನಿ. ಸೊ ಡೆಲ್ಟಾ = b² - 4ac. ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಡೆಲ್ಟಾ = b ವ್ಯಾಲ್ಯೂ 0, 0² - 4 × ac ಅಂದ್ರೆ a1, c -9. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಡೆಲ್ಟಾ = 36 ಬರುತ್ತೆ. ಸಿನ್ಸ್ ಡೆಲ್ಟಾ = 36 and 36 is greater than 0, the roots are real and distinct ಅಂತ ನಾವು ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದು ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ ಅಂತ ಕೇಳಿದ್ದಾರೆ. a 5 and 4, b 1 and 4 ಅಂತ ಕೇಳಿದ್ದಾರೆ. ಇದನ್ನ ನಾವು x1 x2 y1 and y2 ಅಂತ ಫೈಂಡ್ ಔಟ್ ಮಾಡಿ, ಅಂದ್ರೆ ಪಾಯಿಂಟ್ ಔಟ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಮಿಡ್ ಪಾಯಿಂಟ್ ಫಾರ್ಮುಲಾ ಬಂದು ಮಿಡ್ ಪಾಯಿಂಟ್ = x1 + x2/2 y1 + y2/2. ಇದನ್ನ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಆಗೋಯ್ತು. x1 5, x2 1, 5 + 1 / 2 ಅಂದ್ರೆ 3 ಬರುತ್ತೆ. b ಗೆ ಅಷ್ಟೇನೆ y1 + y2/2 ಅಂದ್ರೆ 8 / 2 means 4. therefore ಮಿಡ್ ಪಾಯಿಂಟ್ 3 and 4 ಆಗುತ್ತೆ. ನೆಕ್ಸ್ಟ್ ರೈಟ್ ದ ವ್ಯಾಲ್ಯೂ ಆಫ್ sin square 90 ಡಿಗ್ರಿ ಅಂತ ಕೇಳಿದ್ದಾರೆ. ಆಂಗಲ್ is 90 ಡಿಗ್ರಿ ಅವ್ರು ಕೊಟ್ಟಿರೋದು. sin × 90 ಡಿಗ್ರಿ ವ್ಯಾಲ್ಯೂ ನಮಗೆ ಗೊತ್ತಿರೋದೇ 1. ಸೊ sin square 90 ಡಿಗ್ರಿ = sin 90 ಡಿಗ್ರಿ ಇಂಟು ಹೋಲ್ ಸ್ಕ್ವೇರ್ ಅಂತ ತಗೋಬೇಕು. ಸೊ sin square 90 ಡಿಗ್ರಿ = 1² ಅಂತ ನಮಗೆ ಇಲ್ಲೇ ಗೊತ್ತು. sin × 90 ಡಿಗ್ರಿ ವ್ಯಾಲ್ಯೂ ಇದು 1. ಸೊ 1 ಹೋಲ್ ಸ್ಕ್ವೇರ್ ಆಗುತ್ತೆ. therefore sin square 90 ಡಿಗ್ರಿ = 1 1² ಅಂದ್ರೆ 1 ಆಗುತ್ತೆ.
Next to 15th question, if E is an event related to probability, then write the value of PE plus PE dash ಅಂತ ಕೇಳಿದ್ದಾರೆ. PE dash is nothing but complement. The complement rules is equal to rules ಏನು? Sum of probability of an event that is E and probability of its complement that is E dash is equal to 1 ಅಂತ ಇದೆ. So PE plus PE dash is equal to 1. ಇದನ್ನ ನಾವು ಈ ಕಾಂಪ್ಲಿಮೆಂಟ್ ರೂಲ್ಸ್ ಅನ್ನ ಬರೆದು ಈ ಈಕ್ವೇಶನ್ ಬರೆದ್ಬಿಟ್ಟು ಇಸ್ ಈಕ್ವಲ್ ಟು 1 ಅಂತ ಬರೆದ್ರೆ ನಮಗೆ 1 ಮಾರ್ಕ್ ಈಸಿಯಾಗಿ ಸಿಗುತ್ತೆ. ಲಾಸ್ಟ್ ಕ್ವೆಶನ್ 16th, in the following distribution of data, if mean is 25 and median is 40, then calculate the mode. Mode formula ನಮಗೆ ಗೊತ್ತು. mode calculate ಮಾಡೋದಕ್ಕೆ mode is equal to 3 into median minus 2 mean. 3 into 40 ನಮಗೆ ಗೊತ್ತು, that is median, minus 2 into mean 25. 120 minus 50, mode is equal to 70. ಸಿಂಪಲ್ ಆಗಿ 1 ಮಾರ್ಕ್ನ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ ಅಂದರೆ 2 ಮಾರ್ಕ್ಸ್ 4 ಮಾರ್ಕ್ 5 ಮಾರ್ಕ್ ಕ್ವೆಶನ್ಸ್ನ ಆನ್ಸರ್ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.